बहुत परमेश्वर को धन्यवाद देता हूँ कि मुझे रब कवि कलीसिया में आने का मौका मिला। ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ನಿಮ್ಮ ಮಧ್ಯದಲ್ಲಿ ರಬಕವಿ ಸಭೆಯ ಅನ್ಯೋನ್ಯತೆಯಲ್ಲಿ ಬರುವುದಕ್ಕಾಗಿ ಮತ್ತು ನಿಮ್ಮ ಮಧ್ಯದಲ್ಲಿ ಕರ್ತನನ್ನು ಆರಾಧಿಸುವುದಕ್ಕಾಗಿ ದೇವರು ಕೊಟ್ಟಂಥ ಧನ್ಯತೆ ಅವಕಾಶಕ್ಕಾಗಿ ನಾನು ಕರ್ತನ ವಿಷಯದಲ್ಲಿ ಧನ್ಯತೆ ಉಳ್ಳವನಾಗಿದ್ದೇನೆ. मैंने रब कवि के बारे में बहुत सालों पहले सुना था. ರಬಕವಿ ಕುರಿತಾಗಿ ಇಲ್ಲಿ ಸೇವೆ ಕುರಿತಾಗಿ ಬಹಳ ವರ್ಷಗಳ ಹಿಂದೆ ನಾನು ಕೇಳಿದ್ದೆ. और यहाँ पे आने का कभी वो मौका नहीं मिला मुझे. ಇಲ್ಲಿ ಬರುವುದಕ್ಕಾಗಿ ನನಗೆ ಯಾವ ಅವಕಾಶ ಅಥವಾ ಸಂದರ್ಭ ಸಿಕ್ಕಿರಲಿಲ್ಲ. लेकिन आज प्रभु ने अद्भुत रीति से यहाँ पे मुझे आने का मौका दिया, इसलिए मैं परमेश्वर का धन्यवाद देता हूँ. ಆದರೆ ಇವತ್ತು ದೇವರು ತನ್ನ ಮಹಾಕೃಪೆಯಿಂದ ಆತನ ಸನ್ನಿಧಾನಕ್ಕೆ ಬರುವ ಹಾಗೆ ಒಂದು ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಕರ್ತನಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. जैसा भाई प्रदीप ने इंट्रोडक्शन दिया, वैसे मैं भी कुछ बोलना चाहता हूँ. ಸಹೋದರು ನನ್ನ ಬಗ್ಗೆ ಹೇಳಿದರು. ಆ ರೀತಿಯಾಗಿ ಹೇಳಿದ ಹಾಗೆ ನಾನು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡುವನಾಗಿದ್ದೇನೆ. जब भाई प्रदीप हमारे संकेश्वर में रहा करते थे, ಸಂಕೇಶ್ವರ ಸಭೆಯಲ್ಲಿ ಸಹೋದರು ನಮ್ಮ ಜೊತೆ ಇರುವಾಗ मैं भी उनके घर में जाया करता था. ನಾನು ಕೂಡ ಅವರ ಮನೆಗೆ ಹೋಗ್ತಾ ಇದ್ದೆ. और उनके साथ समय बिताया करता था. ಅವರ ಕೂಡ ನಾನು ಸಮಯವನ್ನು ಕಳೀತಾ ಇದ್ದೆ. और वो अपनी बीमारी से जैसे जैसे बाहर आए और प्रभु के लिए वो जीना उन्होंने आरंभ किया. ಅವರು ಯಾವ ರೀತಿಯಾಗಿ ಅವರ ಅನಾರೋಗ್ಯದಿಂದ ಅವರು ಹೊರಗೆ ಬರುತ್ತಾ ಕರ್ತನಿಗೋಸ್ಕರವಾಗಿ ಜೀವಿಸಲಿಕ್ಕೆ ಪ್ರಯತ್ನ ಮಾಡಿದರೋ हमको बहुत ही उत्तेजन मिला. ನಮಗೆ ತುಂಬಾ ಉತ್ತೇಜನ ನಮಗೆ ಸಿಕ್ಕಿತ್ತು. वो हमारे घर में आकर हमको मुझसे जैसे बात करते थे, मुझे बहुत ही उत्तेजन मिलता था. ಅವರು ನಮ್ಮ ಮನೆಗೆ ಬಂದು ನಮ್ಮ ಜೊತೆಯಲ್ಲಿ ಮಾತನಾಡುವಂಥವರು, ಆ ಮಾತುಗಳಿಂದ ನಮಗೆ ತುಂಬಾ ಉತ್ತೇಜನ ಆಗುತ್ತಿತ್ತು. और मैं बहुत ही जवानी में जब मैं इंजीनियरिंग कर रहा था, तब उन्होंने मुझे बहुत ही उत्तेजन दिया. ಸಹೋದರರು ಇಂಜಿನಿಯರಿಂಗ್ ಮಾಡುವಾಗ ಅವರು ನಮಗೆ ತುಂಬಾ ಉತ್ತೇಜನ ಮಾಡಿದರು ಎಂಬುದಾಗಿ ಹೇಳ್ತಾ ಇದ್ದಾರೆ. और उसी के बलबूते पर आज मैं यहाँ पे खड़ा हूँ. ಅದೇ ಒಂದು ಉತ್ತೇಜನ ಆಧಾರದಿಂದ ನಾನು ಇವತ್ತು ಇಲ್ಲಿ ನಿಂತುಕೊಂಡಿದ್ದೇನೆ. उन्होंने उस समय बताई हुई बातों को के आधार पर आज मैं यहाँ पर खड़ा हूँ. ಆ ಸಮಯದಲ್ಲಿ ಅವರು ನಮಗೆ ಹೇಳಿದಂತಹ ಆ ಮಾತುಗಳ ಆಧಾರದ ಮೇಲೆ ನಾನು ಇವತ್ತು ಇಲ್ಲಿ ನಿಂತುಕೊಂಡಿದ್ದೇನೆ. और उसके उन सभी बातों को मैं याद करता हूँ जो भाई प्रदीप ने मुझे सिखाया है. ಸಹೋದರ ಪ್ರದೀಪ್ ಅವರು ನಮಗೆ ಕಲಿಸಿಕೊಟ್ಟಂತ ಎಲ್ಲ ವಿಷಯಗಳನ್ನು ನಾನು ನೆನಪಿಸಿಕೊಳ್ಳುತ್ತೇನೆ. और वो बाइबल स्कूल में जब जा रहे थे तभी मुझे बहुत ही अच्छा लगा और मुझे भी बाइबल स्कूल जाने का इच्छा हुआ. ಅವರು ಬೈಬಲ್ ಸ್ಕೂಲ್ಗೋಸ್ಕರ ಹೋಗ್ತಾ ಇರಬೇಕಾದ್ರೆ ಅವರ ಹೋಗುವುದನ್ನು ನೋಡಿ ನಾನು ಹೋಗಬೇಕೆಂಬುದಾಗಿ ನನಗೆ ಅನಿಸ್ತಾ ಇತ್ತು. लेकिन मुझे समय नहीं मिला. ಆದರೆ ನನಗೆ ಸಮಯ ಸಿಗಲಿಲ್ಲ. मैं अपनी पढ़ाई खत्म करके जॉब के लिए और काम अलग अलग जगह पर चला गया. ಆ ಒಂದು ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಕೆಲಸಕ್ಕೋಸ್ಕರವಾಗಿ ಬೇರೆ ಬೇರೆ ಪ್ರದೇಶಗಳಿಗೆ ನಾನು ಹೋಗುತ್ತಾ ಇದ್ದೆ. लेकिन जहाँ भी मैं जॉब में गया, वहाँ की कलीसिया के साथ कुछ मतलब एक्टिव रहने के लिए प्रभु ने मुझे सिखाया. ಯಾವ ಸ್ಥಳಗಳಲ್ಲಿ ನಾನು ಕೆಲಸಕ್ಕೋಸ್ಕರ ಹೋದೆನೋ ಆ ಒಂದು ಸ್ಥಳದಲ್ಲಿರುವಂತಹ ಸ್ಥಳೀಯ ಸಭೆಯಲ್ಲಿ ನಾನು ಅನ್ಯೋನ್ಯತೆ ಉಳ್ಳವನಾಗಿ ಅಲ್ಲಿ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ದೇವರು ನನಗೆ ಸಹಾಯ ಮಾಡಿದರು. और इसी प्रकार से जब मैं चेन्नई में था, ಇದೇ ಪ್ರಕಾರವಾಗಿ ನಾನು ಚೆನ್ನೈ ಪ್ರದೇಶದಲ್ಲಿದ್ದಾಗ, अभी मैं संकेश्वर में पला बड़ा, ಸಂಕೇಶ್ವರದಲ್ಲಿ ಬೆಳೆದು ದೊಡ್ಡವನಾಗಿದ್ದೇನೆ. लेकिन चेन्नई में क्यों जॉब करना है ऐसे आप पूछेंगे, है ना. ಇವು ಸಂಕೇಶ್ವರದಲ್ಲಿ ಬೆಳೆದು ದೊಡ್ಡವರಾಗಿದ್ದಾರೆ, ಚೆನ್ನೈಗೆ ಯಾಕೆ ಹೋಗಬೇಕು, ಚೆನ್ನೈದಲ್ಲಿ ಯಾಕೆ ಕೆಲಸ ಮಾಡಬೇಕು ಅಷ್ಟು ದೂರ ಹೋಗಿ ಅಂತ ನೀವು ಅನ್ಕೋಬಹುದು. चेन्नई से एक प्रभु के दास हमारे गांव में आए थे. ಚೆನ್ನೈ ಒಂದಂತಹ ಪ್ರದೇಶದಿಂದ ಒಬ್ಬ ಸೇವಕರು ಸಂಕೇಶ್ವರಕ್ಕೆ ಬಂದಿದ್ದರು. उनका मिशन ट्रिप का एक भाग था संकेश्वर. ಅವರು ಒಂದು ಸೇವೆ ನಿಮಿತ್ತವಾಗಿ, ಸೇವೆಯ ಪ್ರಯಾಣದ ನಿಮಿತ್ತವಾಗಿ ಅವರು ಸಂಕೇಶ್ವರಕ್ಕೆ ಬಂದಿದ್ದರು. और उस समय मैं मेरे एक काम छोड़कर घर में खाली बैठा था. ನಾನು ಒಂದು ಕೆಲಸ ಇತ್ತು, ಆ ಕೆಲಸವನ್ನು ಮಾಡದೆ ಹಾಗೆ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಂಡಿದ್ದೆ. और उन्होंने मुझसे पूछा, मैं तुमको एक जॉब दूंगा, तुम करने को तैयार हो क्या. ನೀನು ನನ್ನ ಜೊತೆ ಬಂದರೆ ನಾನು ನಿನಗೊಂದು ಕೆಲಸ ಕೊಡ್ತೇನೆ, ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡುವಂತೆ ಅಂತ ಅವರು ಒಂದು ಹೇಳಿದರು ಒಂದು ಮಾತನ್ನ. मेरे एक पहचान के एक विश्वासी है, उनका कंपनी है, उसमें आप काम करोगे क्या. ನನ್ನ ಅತಿ ಪರಿಚಯವಾಗಿರುವಂತಹ ಒಬ್ಬ ಸಹೋದರಿದ್ದಾರೆ, ಅವರದೇ ಆದಂತಹ ಸ್ವಂತ ಕಂಪನಿ ಇದೆ, ಆ ಕಂಪನಿಯಲ್ಲಿ ನೀನು ಕೆಲಸ ಮಾಡಬಹುದು ಎಂಬುದಾಗಿ ಹೇಳಿದರು. वहाँ पे फिर मैंने कहा कि मुझे करने की इच्छा है, मैं जाऊँगा करके.
ಆಗ ಅವ್ರು ಹೇಳಿದ್ರು, ನಾನು ಹೋಗ್ತೇನೆ, ನಾನು ಹೋಗಿ ಅಲ್ಲಿ ಕೆಲಸ ಮಾಡ್ತೇನೆ ಎಂಬುದಾಗಿ ತಮ್ಮ ಇಷ್ಟವನ್ನು ಅವರು ವ್ಯಕ್ತಪಡಿಸಿದರು. और फिर मैं वहाँ पे गया. ನಾನು ಅಲ್ಲಿ ಹೋದೆ. वहाँ पे जाकर मैंने इंटरव्यू दिया. ಅಲ್ಲಿ ಹೋಗಿ ನಾನು ಇಂಟರ್ವ್ಯೂವನ್ನು ಕೊಟ್ಟೆ. और इंटरव्यू में पास हो गया. ಆ ಇಂಟರ್ವ್ಯೂನಲ್ಲಿ ನಾನು ಪಾಸ್ ಆದೆ. और पास होने के बाद में उन्होंने मुझे वहाँ के कंपनी को दिखाया कि ये तुम्हारा काम है, तुमको ये करना है. ಆ ಕಂಪನಿಯನ್ನ ತೋರಿಸಿ, ಈ ಕಂಪನಿಯಲ್ಲಿ ಈ ಕೆಲಸ ನಿಂದಿದೆ, ಈ ಕೆಲಸವನ್ನು ನೀನು ಮಾಡ್ತಾ ಹೋಗು ಎಂಬುದಾಗಿ ಅವರು ಹೇಳಿದರು. वहाँ पे मैं एक हफ्ता बहुत ही उदास और दुखित मैंने दिन बिताए. ಅಲ್ಲಿ ಕಳೆದ 1 ವಾರಗಳ ಕಾಲ, ಅಲ್ಲಿ ಹೋದ ತಕ್ಷಣ 1 ವಾರದ ಕಾಲದವರೆಗೆ ನಾನು ತುಂಬಾ ದುಃಖಿತನಾಗಿ ಅಥವಾ ಒಂದು ಬೇಜಾರು ಉಳ್ಳವನಾಗಿ ಒಂಥರ ಒಂಟಿತನವನ್ನು ಅನುಭವಿಸಿದೆ. इसका कारण बहुत सारे थे. ಅದಕ್ಕೆ ಅನೇಕ ಕಾರಣಗಳು ಇವೆ. क्योंकि घर से बहुत दूर मैं था. ಆ ಮನೆಯಿಂದ ಬಹಳ ದೂರವಾಗಿರುವಂತ ಪ್ರದೇಶಕ್ಕೆ ನಾನು ಹೋಗಿದ್ದೆ. मुझे भाषा मालूम नहीं. ಅಲ್ಲಿರುವಂತ ಭಾಷೆ ನನಗೆ ಗೊತ್ತಿಲ್ಲ. और वहाँ का काम जो था बहुत ही मेहनत का काम था. ಅಲ್ಲಿ ಯಾವ ಕೆಲಸ ಇತ್ತು, ಆ ಕೆಲಸ ತುಂಬಾ ಕಠಿಣವಾದ ಪರಿಶ್ರಮದ ಕೆಲಸವಾಗಿತ್ತು. जैसे मैंने एक्सपेक्ट किया था वैसे मुझे नहीं मिला. ನಾನು ಯಾವ ತರ ಆಲೋಚನೆ ಮಾಡಿಕೊಂಡಿದ್ದೆ ಇರಬಹುದು ಎಂಬುದಾಗಿ ಅದಕ್ಕೆ ವಿರುದ್ಧವಾದ ಕೆಲಸ ಅದಾಗಿತ್ತು. लेकिन सिर्फ एक ही कारण से मैं वहाँ पे रहा. ಆದರೆ ಒಂದೇ ಒಂದು ಕಾರಣದ ನಿಮಿತ್ತವಾಗಿ ನಾನು ಅಲ್ಲಿ ಇರಬೇಕಾಯಿತು. वहाँ पे एक हिंदी कलीसिया वहाँ पे थी. ಅಲ್ಲಿ ಒಂದು ಸ್ಥಳೀಯವಾಗಿ ಹಿಂದಿ ಸಭೆ, ಹಿಂದಿ ಭಾಷೆಯನ್ನು ಆಡುವಂತಹ ಒಂದು ಸಭೆ ಆ ಪ್ರದೇಶದಲ್ಲಿ ಇತ್ತು. और उस कंपनी के जो हिंदी बोलने वाले विश्वासी लोग थे वो वहाँ पे जाते थे. ಆ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಹಿಂದಿ ಭಾಷೆ ಮಾತನಾಡುವಂತಹ ವಿಶ್ವಾಸಿಗಳು ಆ ಸಭೆಗೆ ಹೋಗುತ್ತಾ ಇದ್ದರು. उसके कारण मैं वहाँ पे रुक गया. ಹಾಗಾಗಿ ನಾನು ಆ ಒಂದು ಸ್ಥಳದಲ್ಲಿ ನಿಂತುಕೊಂಡೆನು. और फिर वहीं पे 6 साल मैंने बिताया. ಅಲ್ಲಿಯೇ 6 ವರ್ಷಗಳು ಕಳೆದೆನು. और 6 साल प्रभु ने मुझे उस कलीसिया में थोड़ा बहुत एक्टिव रहने के लिए सहायता की. 6 ವರ್ಷಗಳ ಕಾಲ ಆ ಒಂದು ಸ್ಥಳೀಯ ಸಭೆ, ಹಿಂದಿ ಸಭೆಯಲ್ಲಿ ದೇವರು ಕರ್ತಂತಾನೆ ನನ್ನನ್ನು ಉಪಯೋಗಿಸಿಕೊಂಡರು. और जब 6 साल के दौरान मैं सोच रहा था कि मैं यहाँ पे कंटिन्यू करूँ या वापस अपने गांव जाऊँ. ಈ 6 ವರ್ಷಗಳ ಕಾಲಘಟ್ಟದಲ್ಲಿ ನನ್ನ ಆಲೋಚನೆ ಮಾಡ್ತಾ ಇದ್ದೆ, ನಾನು ಇಲ್ಲೇ ಇರಬೇಕಾ ಅಥವಾ ಮತ್ತೆ ತಿರುಗಿ ನಮ್ಮ ಊರಿಗೆ ಹೋಗ್ಬೇಕಾ ಎಂಬುದಾಗಿ. तब प्रभु ने मुझे सेवकाई के लिए बोझ दिया. ಆಗ ಕರ್ತನು ನನಗೆ ಸೇವೆಯ ಭಾರವನ್ನ ದಯಪಾಲಿಸಿದನು. और परमेश्वर ने मुझे वचनों के साथ वापस मतलब वो काम को छोड़ने के लिए एक बहुत ही बड़ा बोझ दिया. ಆ ಒಂದು ಕೆಲಸವನ್ನ ಬಿಟ್ಟು ಸೇವೆಗೆ ಬರುವುದಕ್ಕೋಸ್ಕರವಾಗಿ ಕರ್ತನು ನನಗೆ ಒಂದು ಆತ್ಮಿಕವಾದ ಭಾರವನ್ನ ಕೊಟ್ಟನು. और मैंने सोचा भी नहीं था. मैं हमेशा 6 साल मैं सोचता रहता था कि मालिक मुझे कभी वापस जाने नहीं देगा. ಆ 6 ವರ್ಷಗಳ ಕಾಲ ಅಲ್ಲಿದ್ದನಲ್ಲ, ಆಗ ನಾ ಪ್ರತಿ ಸಲ ಅನ್ಕೋತಾ ಇದ್ದೆ, ನನ್ನ ಮಾಲೀಕ, ನನ್ನ ಯಜಮಾನ, ಕಂಪನಿ ಮಾಲೀಕ ನನ್ನನ್ನು ಮನೆಗೆ ಹೋಗೋದಕ್ಕೆ ಬಿಡೋದಿಲ್ಲ ಎಂಬುದಾಗಿ ನಾನು ಅನ್ಕೊಂಡಿದ್ದೆ. क्योंकि छुट्टी देने के लिए भी वो कभी भी इतना आसानी से अप्रूव नहीं देता था. ಒಂದು ರಜಾ ಬೇಕಂದ್ರೆ, ಕೆಲಸದಲ್ಲಿ ರಜಾ ಬೇಕಾಗಿದೆ, ರಜಾ ಕೊಡ್ರಿ ಅಂತ ಹೇಳಿದ್ರೆ ಅಷ್ಟು ಸರಳವಾಗಿ ಅವರು ರಜಾವನ್ನ ಕೊಡ್ತಾ ಇರಲಿಲ್ಲ. मेरी शादी के लिए एक ही हफ्ता छुट्टी मिला. ಸಹೋದರ ಮದುವೆಗೆ ಅವರು ಒಂದೇ ಒಂದು ವಾರ ರಜಾ ಕೊಟ್ಟಿದ್ದಾರೆ. और बोला कि जल्दी खत्म करके आ जाना. ಬೇಗ ಮದುವೆ ಮುಗಿಸಿಕೊಂಡು ಮತ್ತೆ ಜಾಯಿನ್ ಆಗು ಅಂತ ಹೇಳಿದರು. उसके बाद जब पत्नी का क्या बोलते हैं डिलीवरी हुआ तो तब भी बोला कि जब डिलीवरी होगा तब चले जाना और जल्दी खत्म करके आ जाना. ಆ ಸಹೋದರಿಯ ಒಂದು ಹೆರಿಗೆ ದಿನ ಬಂದಾಗ ನೀನು ಹೆರಿಗೆ ದಿನ ಮಾತ್ರ ಹೋಗು, ಹೆರಿಗೆ ಮುಗಿದ ನಂತರ ಮತ್ತೆ ರಿಟರ್ನ್ ಬೇಗ ಬಾ ಅಂತ ಹೇಳಿದ್ರು. ऐसे स्ट्रिक्ट मेरे मालिक थे. ಅವರ ಒಂದು ಕಂಪನಿಯ ಓನರ್, ಮಾಲೀಕರು ತುಂಬಾ ಸ್ಟ್ರಿಕ್ಟ್ ಆಗಿದ್ದರು. और लेकिन उसी के उनका एक दूसरा चेहरा था, वो बहुत ही प्रेम करने वाले इंसान. ಅವರ ಇನ್ನೊಂದು ಮುಖ ಏನಾಗಿತ್ತಂದ್ರೆ ತುಂಬಾ ಪ್ರೀತಿಸುವಂತಹ ಮುಖ ಅವರದಾಗಿತ್ತು. वो हमेशा हेल्प करने वाले इंसान है. मुझे बहुत सारे हेल्प उन्होंने किया. ಅವರು ತುಂಬಾ ಸಹಾಯ ಮಾಡುವಂತಹ ವ್ಯಕ್ತಿಯಾಗಿದ್ದರು. ಹಾಗಾಗಿ ನನಗೆ ತುಂಬಾ ವಿಷಯಗಳಲ್ಲಿ ಅವರು ಸಹಾಯ ಮಾಡಿದ್ದಾರೆ. सेवा में मेरा मन है, इसलिए मुझे पत्नी का डिलीवरी में उन्होंने पैसों का सहायता किया. ಸೇವೆಯಲ್ಲಿ ಮನಸ್ಸಿದೆ, ಸೇವೆಯಲ್ಲಿ ಆಸಕ್ತನಾಗಿದ್ದಾನೆ ಅಂತ ಹೇಳಿ ಆರ್ಥಿಕವಾಗಿ ಕೂಡ ಆ ಒಂದು ಹೆರಿಗೆ ವಿಷಯದಲ್ಲಿ ಸಹಾಯ ಮಾಡಿದರು. और ऐसे हमेशा एनकरेज करने वाला एक मालिक वो है.
ತುಂಬಾ ನಮ್ಮನ್ನ ಉತ್ತೇಜನ ಪಡಿಸುವಂತಹ ಒಬ್ಬ ಯಜಮಾನ ಮಾಲಿಕ್ ಅವರಾಗಿದ್ದರು ನನಗೆ. उन्होंने मुझे एक इंग्लिश का एक स्टडी बाइबल भी गिफ्ट किया. ಅವರು ನನಗೆ ಸಹೋದರಗೋಸ್ಕರವಾಗಿ ಒಂದು ಇಂಗ್ಲಿಷ್ ಸ್ಟಡಿ ಬೈಬಲ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿದ್ದರು. तो ऐसे वो हमेशा एनकरेज करने वाले, प्रोत्साहन देने वाले इंसान हैं. ಈ ರೀತಿಯಾಗಿ ಅವರು ಸಹೋದರನನ್ನ ಉತ್ತೇಜನ ಪಡಿಸುವಂತವರಾಗಿದ್ದರು. और जब मैंने कहा कि मैं सेवा के लिए इस काम को छोड़ना चाहता हूँ, ಸೇವೆ ನಿಮಿತ್ತವಾಗಿ ನಾನು ಈ ಕೆಲಸವನ್ನ ಬಿಡುತ್ತಾ ಇದ್ದೇನೆ ಎಂಬುದಾಗಿ ಹೇಳಿದಾಗ, तब उन्होंने कहा कि आप जा सकते हो, ನೀವು ಹೋಗಬಹುದು, और ये बहुत ही अच्छा काम है, आप बिना बेझिझक जाओ. ನೀನು ಒಳ್ಳೆಯ ಕೆಲಸವನ್ನ ಸೇವೆ ಕೆಲಸವನ್ನ ಆರಿಸಿಕೊಂಡಿದ್ದೀಯಾ, ಯಾವುದೇ ಹಿಂದೆ ಮುಂದೆ ನೋಡದೆ ನೀನು ಹೋಗಿಬಿಡು ಎಂಬುದಾಗಿ ಅವರು ಹೇಳಿ ಕಳಿಸಿದರು. और काम में अगर छोड़ देता हूँ तो मेरे जगह पे कोई और नहीं था. ಈ ಸಹೋದರನು ಆ ಕೆಲಸವನ್ನ ಬಿಟ್ರೆ ಆ ಕೆಲಸ ಮಾಡಲಿಕ್ಕೆ ಆ ಕಂಪನಿಯಲ್ಲಿ ಮತ್ತೆ ಯಾರು ಎಕ್ಸ್ಟ್ರಾ ವರ್ಕರ್ಸ್ ಇರಲಿಲ್ಲ. सिर्फ एक मेरे ऊपर मैनेजर था और मेरे नीचे एक आदमी था और कोई नहीं था. ಅವರ ಮೇಲುದ್ದೆಯಲ್ಲಿ ಮ್ಯಾನೇಜರ್ ಇದ್ರು, ಅನಂತರ ಕೆಳಗಡೆ ಹೆಲ್ಪರ್ ಒಬ್ಬರು ಇದ್ರು ಮಾತ್ರ. ऐसे परिस्थिति में मालिक ने मुझे कहा कि आप जा सकते. ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಆ ಯಜಮಾನನು ಹೇಳ್ತಾನೆ ನೀವು ಹೋಗಬಹುದು ಎಂಬುದಾಗಿ ಹೇಳ್ತಾನೆ. और ऐसे ही मैं छोड़कर अभी अपने संकेश्वर गांव में आकर रह रहा हूँ. ಈಗ ಆ ಕೆಲಸವನ್ನ ಬಿಟ್ಟು ಸಂಕೇಶ್ವರ ಸ್ಥಳದಲ್ಲಿ ಇದ್ದೇನೆ. और आप सबकी प्रार्थना और सपोर्ट के लिए मैं धन्यवाद देता हूँ. ನಿಮ್ಮೆಲ್ಲರ ಪ್ರಾರ್ಥನೆ ಮತ್ತು ನಿಮ್ಮೆಲ್ಲರ ಸಹಾಯಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ವಂದನೆಯನ್ನು ಹೇಳುವಂತನಾಗಿದ್ದೇನೆ. आइए हम थोड़ा समय परमेश्वर के वचन से कुछ बातों को देखेंगे. ಈಗ ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡಿಕೊಳ್ಳೋಣ. नेहमिया की पुस्तक उसका 3रा अध्याय. ನೆಹೆಮೀಯನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ, ನಿವೇದನೆ ಗ್ರಂಥ 3ನೇ ಅಧ್ಯಾಯ, उसका पहला वचन. 3ನೇ ಅಧ್ಯಾಯ ಮತ್ತು ಅದರ ಮೊದಲನೇ ವಚನ. ನೆಹೆಮೀಯ ಗ್ರಂಥ 3ನೇ ಅಧ್ಯಾಯ ಅದರ 1ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆಗ ಮಹಾಯಾಜಕನಾದ ಎಲ್ಯಾಷೀಬನು ಅವನ ಕುಟುಂಬದ ಯಾಜಕರು ಕುರಿ ಬಾಗಲನ್ನು ಕಟ್ಟಿ ಅದನ್ನು ಪ್ರತಿಷ್ಠಿಸಿ ಅದಕ್ಕೆ ಕದಗಳನ್ನು ಇಟ್ಟರು. ಅಲ್ಲಿಂದ ಹೆಮ್ಮೆಯ ಬುರುಜಿನವರೆಗೂ ಗೋಡೆ ಕಟ್ಟಿ ಅದನ್ನು ಪ್ರತಿಷ್ಠಿಸಿದರು. परमेश्वर इस पढ़े गए वचन पर अपना आशीष दे. ಓದಿದಂತಹ ವಾಕ್ಯ ಭಾಗವನ್ನು ಕರ್ತನು ತಾನೇ ಆಶೀರ್ವದಿಸಲಿ. जब हम नेहमिया का नाम सुनते हैं, ನಾವು ನೆಹೆಮೀಯನ ಹೆಸರನ್ನು ಕೇಳುವಾಗ, आप सबने नाम सुना है नेहमिया का? ಕೇಳಿದಿರಲ್ಲ ನೆಹೆಮೀಯನ ಹೆಸರು ಗೊತ್ತಾ? क्या किया नेहमिया ने? ನೆಹೆಮೀಯನು ಏನ್ ಮಾಡಿದನು? ಹಾಗಾದ್ರೆ ಏನ್ ಮಾಡಿದನ್ರಿ ನೆಹೆಮೀಯ? है ना, नेहमिया का जब हम नाम सुनते हैं तो हमको वो शहर पना की याद आती है. शहर का प्रोटेक्शन का जो वॉल रहता है उसको याद आता है. ನೆಹೆಮೀಯನು ಅಂತಂದ್ರೆ ಪೌಳಿ ಗೋಡೆಯನ್ನ ಕಟ್ಟಿದಂತಹ ವ್ಯಕ್ತಿ ಎಂಬುದಾಗಿ ನೆನಪಿಗೆ ಬರ್ತದೆ. ಯೆರೂಸಲೇಮ್ ಪಟ್ಟಣಕ್ಕೆ ಪೌಳಿ ಗೋಡೆಯನ್ನ ಕಟ್ತಾನೆ. और ये जो नेहमिया का समय है वो इस्राएल लोग अपने बंधुआई से वापस आने का समय है. ನೆಹೆಮೀಯನ ಕಾಲಘಟ್ಟ ಎಂತಹದಂದ್ರೆ ಇಸ್ರಾಯೇಲರು ಏನು ದಾಸತ್ವದಲ್ಲಿ ಹೋಗಿದ್ರು ಅದರಿಂದ ಹೊರಗೆ ಬರುವಂತ ಸಂದರ್ಭದ ಕಾಲಘಟ್ಟ ಎಂಬುದಾಗಿ ನೋಡುತ್ತೇವೆ. इस समय में इस समय के पहले जो इस्राएल का देश था वो कैदी होकर गुलामगिरी में चले गए थे. ಈ ಇಸ್ರಾಯೇಲ್ ಜನಾಂಗ ಎಲ್ಲರೂ ಕೂಡ ಅವರನ್ನ ದಾಸತ್ವದಲ್ಲಿ ಕರೆದುಕೊಂಡು ಹೋಗಲಾಗಿತ್ತು ಬ್ಯಾಬಿಲೋನ್ ಸಾಮ್ರಾಜ್ಯಕ್ಕೆ ಎಂಬುದಾಗಿ ಗೊತ್ತಿದೆ. और वहां पर वो लोग प्रार्थना में समय बिता रहे थे. ಅಲ್ಲಿ ಬ್ಯಾಬಿಲೋನ್ ಸಾಮ್ರಾಜ್ಯದ ಅಲ್ಲಿ ಹೋದಾಗಲೂ ಕೂಡ ದಾಸತ್ವದಲ್ಲಿ ಇರುವಾಗಲೂ ಕೂಡ ಅವರು ಪ್ರಾರ್ಥನೆಯಲ್ಲಿ ಹೆಚ್ಚಿನ ಸಮಯ ಕಳೆಯುವಂತವರಾಗಿದ್ದರು. वो चाहते थे कि हम लोग फिर कब अपने इस देश को जाएंगे. ಆ ಸಮಯದಲ್ಲಿ ಅವರು ಆಲೋಚನೆ ಮಾಡ್ತಾ ಇದ್ರು, ಬಯಸ್ತಾ ಇದ್ರು ಏನಂದ್ರೆ ನಮ್ಮ ದೇಶಕ್ಕೆ ನಾವು ತಿರುಗಿ ಯಾವಾಗ ಹೋಗ್ತೇವೆ ಎಂಬುದಾಗಿ. और रो रो के वो प्रार्थना करते थे कि कब हम उस हमारे यरूशलेम में जाएंगे. ಅವರು ತುಂಬಾ ಕಣ್ಣೀರಿಡುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ರು, ನಾವು ತಿರುಗಿ ನಮ್ಮ ಸ್ವದೇಶವಾದಂತ ಯೆರೂಸಲೇಮಿಗೆ ಯಾವಾಗ ಹೋಗ್ತೇವೆ ಎಂಬುದಾಗಿ. और उनकी प्रार्थना को परमेश्वर ने सुना. ಆಗ ದೇವರು ಅವರ ಪ್ರಾರ್ಥನೆಯನ್ನ ಕೇಳಿದನು.
और 3 गठों में परमेश्वर ने लोगों को वापस लाया। ಆ ಒಂದು ಪ್ರದೇಶದಿಂದ ಯೆರೂಸಲೇಮಿಗೆ ಬರಬೇಕಾದ್ರೆ 3 ಗುಂಪುಗಳನ್ನಾಗಿ ದೇವರು ಮಾಡಿ ಆ 3 ಗುಂಪುಗಳಲ್ಲಿ ಒಂದೊಂದು ಹಂತವಾಗಿ ಅವರನ್ನ ಯೆರೂಸಲೇಮಕ್ಕೆ ದೇವರು ನಡೆಸಿದನು. पहला जो गठ था वो जरूब्बाबेल नाम का एक व्यक्ति था, उसके साथ बहुत सारे लोग आए। ಯೆರುಬ್ಬಾಬೆಲ್ ಎಂಬಂತಹ ವ್ಯಕ್ತಿಯ ಮೂಲಕವಾಗಿ ತುಂಬಾ ಜನರು ಆ ಒಂದು ಪ್ರದೇಶದಿಂದ ಸ್ವದೇಶಕ್ಕೆ ಮರಳಿದರು. और उसके बाद एजरा नामक एक स्क्राइब था, उसके साथ बहुत सारे लोग आए। ಎರಡನೇ ಗುಂಪಾಗಿ ಏಜ್ರನ ನಾಯಕತ್ವದಲ್ಲಿ ಆತನು ಒಬ್ಬ ಬೋಧಕನಾಗಿದ್ದನು. ದೇವರ ವಾಕ್ಯದ ಪಂಡಿತನಾಗಿರುವಂತ ಏಜ್ರನ ನಾಯಕತ್ವದಲ್ಲಿ ಅವರೇನಾಗ್ತಾರೆ, ಯೆರೂಸಲೇಮಿಗೆ ಬರ್ತಾರೆ. और ये एजरा और जरूब्बाबेल जो दोनों लोग थे, उन्होंने मंदिर को बनाया। ಎಜ್ರಾ ಮತ್ತು ಯೆರುಬ್ಬಾಬೆಲ್ ಇವರಿಬ್ಬರು ಸೇರಿಕೊಂಡು ದೇವರ ಆಲಯವನ್ನ ಯೆರೂಸಲೇಮಿನಲ್ಲಿ ಕಟ್ಟುತ್ತಾರೆ. उस मंदिर को उन्होंने दुरुस्ती किया, रिपेयर किया करके हम देखते हैं। ಅದನ್ನೆಲ್ಲ ಸರಿಪಡಿಸಿದರು ಎಂಬುದಾಗಿ ಮತ್ತು ಸಿದ್ಧಪಡಿಸಿದರು ಎಂಬುದಾಗಿ, ರಿಪೇರಿ ಮಾಡಿದರು ಎಂಬುದಾಗಿ ನಾವು ನೋಡ್ತೇವೆ. और एजरा ने लोगों को धर्मशास्त्र व्यवस्था को पढ़ाकर सुनाया। ಎಜ್ರನು ಆ ಧರ್ಮಶಾಸ್ತ್ರದ ಪಾರಾಯಣವನ್ನ ಮಾಡಿ ಅವರಿಗೆ ಜನರಿಗೆ ಓದಿ ತಿಳಿಸಿದನು. और जब उन्होंने वो सुना तो वो लोग रो पड़े। ಆ ದೇವರ ವಾಕ್ಯದ ಧರ್ಮಶಾಸ್ತ್ರದಲ್ಲಿರುವಂತಹ ವಿಷಯವನ್ನ ಕೇಳಿಸಿಕೊಂಡಾಗ ಅಲ್ಲಿರುವಂತ ಎಲ್ಲಾ ಜನರು ಕಣ್ಣೀರಿಟ್ಟು ಪ್ರಾರ್ಥಿಸಿದರು. और उसके बाद हम देखते हैं कि ये सब कुछ हो गया है, लेकिन उस शहर की जो शहरपना है, जो प्रोटेक्शन का वॉल है, वो अभी भी ऐसे ही गिरा हुआ पड़ा है। ಇಷ್ಟೆಲ್ಲವೂ ಕೂಡ ಯೆರೂಸಲೇಮಿನಲ್ಲಿ ಸಿದ್ಧವಾಗಿತ್ತು. ಆದರೆ ಆ ಯೆರೂಸಲೇಮ್ ಪಟ್ಟಣದ ಸುತ್ತಲಿರುವಂತಹ ಆ ಪಟ್ಟಣದ ಪೌಳುಗೋಡೆ ಮಾತ್ರ ಹಾಗೆ ಹಾಳಾಗಿ ಬಿದ್ದಿತ್ತು ಎಂಬುದನ್ನು ನೋಡುತ್ತೇವೆ. और इसीलिए नेहेमिया का जो भाई है वो जाकर नेहेमिया से रिपोर्ट करता है। ಆ ವಿಷಯವನ್ನ ತಿಳಿದುಕೊಂಡಂತಹ ನೆಹೆಮೀಯನ ಸಹೋದರ ಹೋಗಿ ನೆಹೆಮೀಯನಿಗೆ ಹೋಗಿ ತಿಳಿಸ್ತಾನೆ. ನೆಹೆಮೀಯನು ಇನ್ನೂ ದಾಸತ್ವದ ಆ ಸಾಮ್ರಾಜ್ಯದಲ್ಲಿದ್ದಾನೆ. पहला अध्याय का दूसरा और तीसरा वचन को पढ़िए। ಮೊದಲನೇ ಅಧ್ಯಾಯದ 2 ಮತ್ತು 3ನೇ ವಚನವನ್ನ ಓದಿಕೊಳ್ಳೋಣ. ಹಕ್ಕಲ್ಲನ ಮಗನಾದ ನೆಹೆಮೀಯನ ಮಾತುಗಳು, 20ನೇ ವರ್ಷದ ಮಾರ್ಗಶಿರ ಮಾಸದಲ್ಲಿ ನಾನು ಶೂಷನ್ ಪಟ್ಟಣದ ಅರಮನೆಯಲ್ಲಿದ್ದಾಗ ನನ್ನ ಸಹೋದರರಲ್ಲಿ ಒಬ್ಬನಾದ ಹನನಿಯನು ಬೇರೆ ಕೆಲವು ಜನರು ಯಹೂದದಿಂದ ನನ್ನ ಬಳಿಗೆ ಬಂದರು. ಯೆರೂಸಲೇಮಿಗೆ ಸೆರೆಯೊಳಗೆ ತಪ್ಪಿಸಿಕೊಂಡ ಯಹೂದ್ಯರ ಮತ್ತು ಯೆರೂಸಲೇಮಿನವರ ಸಮಾಚಾರವನ್ನು ನಾನು ಅವರ ಹತ್ತಿರ ವಿಚಾರಿಸುವಲ್ಲಿ ಅವರು ನನಗೆ ಸೆರೆಯೊಳಗೆ ತಪ್ಪಿಸಿಕೊಂಡು ಆ ಸಂಸ್ಥಾನದಲ್ಲಿ ವಾಸಿಸುತ್ತಿರುವವರು ಮಹಾ ಕಷ್ಟ ನಿಂದೆಗಳಿಗೆ ಒಳಗಾಗಿದ್ದಾರೆ. ಯೆರೂಸಲೇಮಿನ ಪೌಳಗೋಡೆಯು ಕೆಡವಲ್ಪಟ್ಟಿರುತ್ತದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ ಎಂದು ಹೇಳಿದರು. ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೆನು. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. यहाँ पे हम नहम्याह को जब बताया गया तो प्रार्थना करते हुए हम पाते हैं। ಇಲ್ಲಿ ನಾವು ಗಮನಿಸುವಂತದ್ದು, ನೆಹೆಮೀಯನಿಗೆ ಗೊತ್ತಾಯಿತು ಪೌಳಗೋಡೆಗಳು ಕೆಡವಲ್ಪಟ್ಟಿವೆ ಎಂಬುದಾಗಿ. ಆಗ ಆತನು ಪ್ರಾರ್ಥನೆಯಲ್ಲಿ ತೊಡಗಿಕೊಳ್ಳುತ್ತಾನೆ. बहुत दिनों तक वो उपवास और प्रार्थना में अपना समय बिताता है। ಬಹಳ ದಿನಗಳವರೆಗೆ ಉಪವಾಸದ ಪ್ರಾರ್ಥನೆಯಲ್ಲಿ ಆತನು ಸಮಯ ಕಳೆಯುತ್ತಾನೆ. और उसके बाद वो राजा के पास जाता है। ಪ್ರಾರ್ಥನೆಯನ್ನ ಮಾಡಿದ ನಂತರ ಆ ಅರಸನ ಹತ್ತಿರ ಆತನು ಹೋಗುತ್ತಾನೆ. और राजा उसका जो दुखित मुंह है, तू क्यों उदास है करके पूछता है। तब वो अपना दुख का कारण बताता है। ಆತನು ಅರಸನ ಹತ್ರ ಹೋಗ್ತಾನೆ. ಅರಸನ ಹತ್ರ ಹೋದಾಗ ಅರಸನ ಅವರ ಮುಖವನ್ನ ನೋಡಿ ಹೇಳ್ತಾನೆ, ಯಾಕೆ ಈ ನೆಹೆಮೀಯ ನಿನ್ನ ಮುಖ ಸಪ್ಪಗಾಗಿದೆ, ಯಾಕೆ ಇಂತಹ ಮುಖವನ್ನು ಇಟ್ಟುಕೊಂಡಿದೆ, ಏನಾಯ್ತು ಅಂತ ಕೇಳಿದಾಗ ಅವನು ಆಗ ಎಲ್ಲ ವಿವರಣೆಯನ್ನ ಅರಸನಿಗೆ ತಿಳಿಸ್ತಾನೆ. और बड़े अद्भुत रीति से राजा उसको अपने शहर में, अपने गांव में वापस जाने के लिए आज्ञा देता है। ಬಹಳ ಉತ್ಸುಕದಿಂದ ಅರಸನು ಆ ನೆಹೆಮೀಯನಿಗೆ ನೀನು ನಿನ್ನ ಸ್ವದೇಶಕ್ಕೆ ಹೋಗಬಹುದು ಎಂಬುದಾಗಿ ಹೇಳಿ ಕಳಿಸ್ತಾನೆ. और उसके बाद वो अपने गांव में वापस आता है। ಆತನು ತನ್ನ ಸ್ವದೇಶಕ್ಕೆ ಊರಿಗೆ ಮತ್ತೆ ತಿರುಗಿ ಬರುತ್ತಾನೆ. और उसके बाद वो उस गिरी हुई दीवार को देखता है.
ಆ ಬಿದ್ದು ಹೋಗಿರುವಂತಹ ಪೌಳ ಗೋಡೆಗಳನ್ನ ನೋಡುತ್ತಾನೆ. और कहाँ क्या मरम्मत करना है, कहाँ क्या रिपेयर करना है, वो उसका ऑब्जर्वेशन लेता है. ಅಲ್ಲಿ ಏನೇನು ರಿಪೇರಿ ಮಾಡಬೇಕಾಗಿದೆ, ಯಾವ ಗೋಡೆಯಲ್ಲಿ ಯಾವ ಭಾಗ ಬಿದ್ದು ಹೋಗಿದೆ, ಯಾವ ರೀತಿ ಸರಿ ಮಾಡಬೇಕೆಂಬುದನ್ನ ಗಮನಿಸ್ತಾನೆ. और वहाँ के लोगों को वो कहता है कि देखिए कि सब जो दीवार है वो पूरी गिरी पड़ी है, जो उसके दरवाजे हैं वो जले हुए पड़े हैं. ಅಲ್ಲಿ ಆತಲ್ಲಿರುತ್ತಾ ಜನರಿಗೆ ಹೇಳ್ತಾನೆ, ಈ ಒಂದು ಪೌಳೆ ಗೋಡೆ ಕೆಡವಲ್ಪಟ್ಟಿದೆ, ಅಲ್ಲಿ ಹಾಳಾಗಿದೆ, ಅದನ್ನು ನಾವು ದುರಸ್ತಿ ಮಾಡಬೇಕಾಗಿದೆ, ಸರಿ ಮಾಡಬೇಕಾಗಿದೆ, ಆದ ಬಾಗಿಲುಗಳು ಸುಟ್ಟು ಹೋಗಲ್ಪಟ್ಟಿವೆ, ಇದೆಲ್ಲವನ್ನು ಸರಿ ಮಾಡಬೇಕಾಗಿದೆ ಎಂಬುದಾಗಿ ತಿಳಿಸ್ತಾನೆ. और वो कहता है कि आओ हम कमर बांध कर बनाने लगे. ಬನ್ನಿರಿ, ನಾವು ಎಲ್ಲರೂ ಕೂಡ ಒಂದು ಮನಸ್ಸಿನಿಂದ ಅದನ್ನು ತಿರುಗಿ ಸ್ಥಾಪಿಸೋಣ ಎಂಬುದಾಗಿ ಕರೆ ಕೊಡುತ್ತಾನೆ. और उसके ऐसे बोलने के बाद सब लोग तैयार होकर तीसरे अध्याय में बनाना शुरू करते हैं. ಈ ರೀತಿಯಾಗಿ ಆತನ ಕರೆ ಕೊಡ್ತಾನೆ. 2ನೇ ಅಧ್ಯಾಯ 18ನೇ ವರ್ಷದಲ್ಲಿ ಗಮನಿಸುತ್ತೇವೆ, ಬನ್ನಿರಿ ಕಟ್ಟೋಣ ಎಂದು ಹೇಳಿ ಆ ಒಳ್ಳೆ ಕೆಲಸಕ್ಕೆ ಕೈ ಹಾಕಲು ಧೈರ್ಯಗೊಂಡಾಗ 3ನೇ ಅಧ್ಯಾಯದಲ್ಲಿ ಅವರೆಲ್ಲರೂ ಕೂಡ ಕಟ್ಟೋದಕ್ಕೆ ಮುಂದೆ ಬರುತ್ತಾರೆ. और नehemiया के आवाज को, नehemiया के आह्वान को सुनते हुए सबसे पहला नाम किसका आया है बताइए. ನೆಹೆಮೀಯನು ಈ ರೀತಿಯಾಗಿ ಕರೆಯನ್ನು ಕೊಟ್ಟಾಗ, ಬನ್ನಿ ಕಟ್ಟೋಣ ಅಂತ ಹೇಳಿದಾಗ ಮೊಟ್ಟ ಮೊದಲಾಗಿ ಬಂದಂತಹ ವ್ಯಕ್ತಿ ಯಾರು ಗೊತ್ತಾ? ಯಾರಾದ್ರು ಗೊತ್ತಿದ್ರೆ ಹೇಳ್ರಿ. ಯಾರಿಗಾದ್ರೂ ಗೊತ್ತಿದೆಯಾ? इसी वचन में हमने पढ़ा. ಇದೇ ವಾಕ್ಯದಲ್ಲಿ ಇದೆ. ಓದಿದಂತಹ ವಾಕ್ಯ ಭಾಗದಲ್ಲಿ ಪ್ರಶ್ನೆ ಇದೆ, ಉತ್ತರ ಇದೆ ಪ್ರಶ್ನೆಗೆ. ನೆಹೆಮೀಯನ ಒಂದು ಕರೆಗೆ ಓಗೊಟ್ಟು ಮೊದಲಿಗೆ ಬಂದಂತಹ ವ್ಯಕ್ತಿ ಯಾರು? अनन्या. तीसरा अध्याय पहला वचन. 3ನೇ ಅಧ್ಯಾಯದ ಮೊದಲನೇ ವಚನವನ್ನು ಓದಿ ಹೇಳಿರಿ. अभी उसने पहला बनाने का काम शुरू किया ऐसा नहीं है, लेकिन इस अध्याय में सबसे पहला नाम किसका आया है? 3ನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ಮೊದಲಿಗೆ ಯಾರ ಹೆಸರು ಬಂದಿದೆ? इलियाशिब. यस, ये सब लोग एक साथ मिलकर काम कर रहे थे. ठीक है. ಎಲ್ಯಾಷೀಬ್ ಅಂದ್ರೆ ಈ ಎಲ್ಲ ಜನರು ಸೇರಿಕೊಂಡು ಒಂದೇ ಮನಸ್ಸಿನಿಂದ ಕೆಲಸ ಮಾಡ್ತಾ ಇದ್ರು. लेकिन उन सब सभीयों के बीच में एक नाम पहला आता है. ಈ ಎಲ್ಲ ಜನರ ಮಧ್ಯದಲ್ಲಿ ಒಂದು ಹೆಸರು ಮಾತ್ರ ಮೊದಲು ಬರುವಂತಹ ಹೆಸರಾಗಿದೆ. ಯಾವುದು? ಯಾರ್ದ ಹೆಸರು? इलियाशिब. ಆ ಹೆಸರೇ ಎಲ್ಯಾಷೀಬ್. इलियाशिब जब हम पढ़ते हैं तो वो कौन है? ಎಲ್ಯಾಷೀಬನು ಯಾರಾಗಿದ್ದಾನೆ? ಅದೇ 1ನೇ ವಚನದಲ್ಲಿ ಇದೆ ನೋಡ್ರಿ ಉತ್ತರ. महायाजक है वो. ಮಹಾಯಾಜಕನಾದ ಎಲ್ಯಾಷೀಬ್ ಅಂತ ನೋಡುತ್ತೇವೆ. अभी जब महायाजक के विषय में हम सोचेंगे, ज़्यादा हमको कुछ मालूम नहीं है, तो भी महायाजक एक जवान इंसान तो नहीं होगा. ಮಹಾಯಾಜಕನ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಅವತನು ಯೌವನಸ್ಥನಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. परमेश्वर के व्यवस्था में, नियम शास्त्र में उसका एज दिया है. ದೇವರ ವಾಕ್ಯದಲ್ಲಿ, ದೇವರ ನಿಯಮಗಳಲ್ಲಿ ಒಂದು ಆತನ ವಯಸ್ಸು ಕೊಡಲ್ಪಟ್ಟಿದೆ. उस एज के बाद ही वो महायाजक बन सकता है. ಆ ವಯಸ್ಸು ಆದ ಮೇಲೆ ಮಾತ್ರ ಆತನು ಮಹಾಯಾಜಕನಾಗಬಹುದು. तो एक बूढ़ा इंसान होगा, बहुत ही एक्सपीरियंस वाला इंसान होगा. ಬಹಳ ಅನುಭವಸ್ಥವಾಗಿರುವಂತಹ ಮತ್ತು ವೃದ್ಧ ಅಥವಾ ವಯಸ್ಕರಾಗಿರುವಂತಹ ಮನುಷ್ಯನಾಗಿರಬಹುದು. और यहाँ पे वो कहता है कि इस वचन में लिखा है, तब एलियाशिब महायाजक ने अपने भाई याजकों समेत कमर बांधकर भेड़ फाटक को बनाया. ಅಲ್ಲಿ ನಾವು ಓದುತ್ತೇವೆ 1ನೇ ವಚನದಲ್ಲಿ, ಆಗ ಮಹಾಯಾಜಕನಾದ ಎಲ್ಯಾಷೀಬನು ಅವನ ಕುಟುಂಬದ ಯಾಜಕರು ಕುರಿ ಬಾಗಲನ್ನು ಕಟ್ಟಿ ಅದನ್ನು ಪ್ರತಿಷ್ಠಿಸಿ ಅದಕ್ಕೆ ಕದಗಳನ್ನು ಇಟ್ಟರು. यहाँ पे एलियाशिब नाम का अर्थ अगर हम ध्यान से देखेंगे, ಎಲ್ಯಾಷೀಬ್ ಎಂಬಂತಹ ಪದದ ಅರ್ಥ, ಹೆಸರಿನ ಅರ್ಥವನ್ನ ನೋಡುವಾಗ क्या हो सकता है? क्या आप गेस कर सकते हैं? ಎಲ್ಯಾಷೀಬ್ ಎಂಬ ಹೆಸರಿನ ಅರ್ಥವೇನು? ಯಾರಾದರೂ ಹೇಳಬಹುದೇ? उस नाम का अर्थ इस पूरे नेहमिया पुस्तक को बताता है. ಎಲ್ಯಾಷೀಬ್ ಎಂಬಂತಹ ಹೆಸರಿನ ಅರ್ಥ ಈ ನೆಹೆಮೀಯನ ಗ್ರಂಥದ ಸಂಪೂರ್ಣ ವಿವರಣೆಯನ್ನ ತಿಳಿಸುವಂತಹದ ಹೆಸರಾಗಿದೆ.
इस समय में इज़रा और नहमिया दोनों पुस्तकों का सारांश बताने वाला एक नाम है। ಈ ಎಜ್ರ ಮತ್ತು ನೆಹೆಮೀಯನ ಗ್ರಂಥದ ಸಾರಾಂಶವನ್ನ ಹೇಳುವಂತ ಹೆಸರು ಆ ಎಲ್ಯಾಷೀಬನ ಹೆಸರಾಗಿದೆ. क्या हो सकता है, क्या आप बता सकते हैं? ಯಾರಾದರೂ ಹೇಳಬಹುದು ಆ ಎಲ್ಯಾಷೀಬ್ ಎಂಬ ಹೆಸರಿನ ಅರ್ಥವೇನು? क्या चल रहा है इज़रा और नहमिया के दिनों में? ಈ ಎಜ್ರ ಮತ್ತು ನೆಹೆಮೀಯನ ಈ ಕಾಲಘಟ್ಟದಲ್ಲಿ ಆ ಯೆರೂಸಲೇಮಲ್ಲಿ ಏನು ನಡೀತಾ ಇದೆ, ಏನು ಆಗ್ತಾ ಇದೆ ಕೆಲಸ? जीर्णोद्धार। और क्या हो रहा है? ಮತ್ತೇನಾಗ್ತಾ ಇದೆ? ಜೀರ್ಣೋದ್ಧಾರ ಆಗ್ತಾ ಇದೆ, ದೇವಾಲಯದ ಜೀರ್ಣೋದ್ಧಾರ, ಪೌಳಿಗೋಡೆಯ ಜೀರ್ಣೋದ್ಧಾರ, ಮತ್ತೇನಾಗ್ತಾ ಇದೆ? ये जीर्णोद्धार कौन कर रहा है? ಇದನ್ನ ಯಾರು ಮಾಡ್ತಾ ಇದ್ದಾರೆ? ಜೀರ್ಣೋದ್ಧಾರವನ್ನ ಪುನಃಸ್ಥಾಪಿಸುವಂತ ಕಾರ್ಯವನ್ನ ಯಾರು ಮಾಡ್ತಾ ಇದ್ದಾರೆ? नेहमिया कर रहा है। ನೆಹೆಮೀಯನು ಮಾಡ್ತಾ ಇದ್ದಾನೆ. लेकिन ಆದರೆ ये नाम हमको कुछ और बता रहा है। ಆದರೆ ಈ ಹೆಸರು ಮತ್ತೆ ಇನ್ನು ಬೇರೆ ವಿಷಯವನ್ನು ಅದು ನಮಗೆ ತಿಳಿಸುವಂತದ್ದಾಗಿದೆ. ये काम जीर्णोद्धार करने का जो काम है वो नेहमिया नहीं कर रहा है। ಈ ಒಂದು ಜೀರ್ಣೋದ್ಧಾರ ಅಥವಾ ಪುನಃಸ್ಥಾಪನೆಯ ಕಾರ್ಯವನ್ನ ನೆಹೆಮೀಯನು ಮಾತ್ರ ಮಾಡುತ್ತಾ ಇಲ್ಲ. ये इस्राएल के वापस आए हुए लोग वो नहीं कर रहे। ಇಸ್ರಾಯೇಲರು ಯಾವ ದಾಸತ್ವದಲ್ಲಿದ್ದರೋ ಅದರಿಂದ ತಿರುಗಿ ಬಂದ್ರಲ್ಲ, ಅವರು ಮಾಡ್ತಾ ಇಲ್ಲ ಕೆಲಸವನ್ನ. लेकिन परमेश्वर कर रहे हैं। ಆದರೆ ಈ ಕಾರ್ಯವನ್ನ ದೇವರು ಸ್ವತಃ ಮಾಡುತ್ತಾ ಇದ್ದಾನೆ. एलियाशीब का अर्थ है एली और याशीब। ಎಲಿಯಾಶೀಬ್ ಎಂಬ ಪದದ ಅರ್ಥವೇನೆಂದರೆ, ಹೆಸರಿನ ಅರ್ಥ ಎಲಿ ಮತ್ತು ಆಶೀಬ್ ಎಂಬುದಾಗಿ. परमेश्वर जीर्णोद्धार कर रहा है। ದೇವರು ಜೀರ್ಣೋದ್ಧಾರವನ್ನ ಪುನಃಸ್ಥಾಪನೆಯನ್ನ ಮಾಡುತ್ತಿದ್ದಾನೆ ಎಂಬುದಾಗಿ ಈ ಹೆಸರಿನ ಅರ್ಥ. गॉड रिस्टोर्स। ದೇವರು ಪುನಃಸ್ಥಾಪಿಸುತ್ತಾನೆ, ಪುನಃಸ್ಥಾಪಿಸುವ ದೇವರು ಎಂಬುದಾಗಿ ಇದರ ಅರ್ಥ. कितना कितना गहराई इस अर्थ में छिपा हुआ है। ಎಷ್ಟು ಆಳವಾದಂತಹ ಸಂಗತಿ ಈ ಹೆಸರಿನಲ್ಲಿ ಅಡಗಿಕೊಂಡಿದೆ. इस्राएल का जीर्णोद्धार या पुनर्स्थापना परमेश्वर कर रहा है। ಇಸ್ರಾಯೇಲ್ ಜನರ ಒಂದು ಪುನಃಸ್ಥಾಪನೆಯನ್ನ, ಉಜ್ಜೀವನವನ್ನು ಯಾರು ಮಾಡ್ತಾ ಇದ್ದಾರೆ? ತಂದೆಯಾದ ದೇವರು ಮಾಡ್ತಾ ಇದ್ದಾರೆ. अगर परमेश्वर ने साइरस राजा को के मन में नहीं डाला होता तो वो वापस कैसे आते? ಆ ಒಂದು ದೇವರು ಆ ಅರಸನ ಒಂದು ಮನಸ್ಸಿನಲ್ಲಿ ಕಾರ್ಯ ಮಾಡದೆ ಹೋಗಿದ್ದೆ ಆದರೆ ಅವನು ಕಳಿಸ್ತಾ ಇರಲಿಲ್ಲ. और इसीलिए ये लोग वापस आए हैं। ಆಗ ಅವರು ತಿರುಗಿ ಬಂದಿದ್ದಾರೆ ಎಂಬುದಾಗಿ ನೋಡುತ್ತೇವೆ. और इस एक वचन में हम लोग बहुत सारे बातों को देखते हैं। ಇದೇ ಒಂದು ವಚನದಲ್ಲಿ ನಾವು ಅನೇಕ ವಿಷಯಗಳನ್ನ ಗಮನಿಸುವಂತವರಾಗಿದ್ದೇವೆ. इस एक वचन में कुछ शब्दों को ध्यान देने वाली बात है। ಈ ಒಂದೇ ಒಂದು ವಚನದಲ್ಲಿ ಬಹಳ ಗಂಭೀರವಾದಂತ ಕೆಲವು ಪದಗಳನ್ನ ಗಮನಿಸುತ್ತೇವೆ. पहला पद है इलियाशीब। ಮೊದಲನೇದಾಗಿರುವಂತಹ ಪದ ಎಲ್ಯಾಷೀಬ್ ಎಂಬುದಾಗಿ. परमेश्वर हमको दोबारा पुनर्स्थापित करता है। ಎಲ್ಯಾಷೀಬ್ ಎಂಬ ಪದದ ಅರ್ಥವೇನೆಂದರೆ ದೇವರು ಪುನಃಸ್ಥಾಪಿಸುವಂತವನು ಎಂಬುದಾಗಿ ಇದರ ಅರ್ಥ. और दूसरा एक पद है, ಎರಡನೇ ಒಂದು ಪದ ನಾವು ಗಮನಿಸುವಾಗ वो भेड़ फाटक। ಅಲ್ಲಿ ನಾವು ಗಮನಿಸುತ್ತೇವೆ ಕದಗಳು ಎಂಬುದಾಗಿ. भेड़ फाटक कुरी बागल। ಕುರಿ ಬಾಗಲು ಎಂಬುದಾಗಿ ನಾವು ಗಮನಿಸುತ್ತೇವೆ. और भेड़ फाटक को उन्होंने बनाया करके हम देखते हैं। ಕುರಿ ಬಾಗಲನ್ನ ಕಟ್ಟಿದನು ಎಂಬುದಾಗಿ ನಾವು ಗಮನಿಸುತ್ತೇವೆ. और चौथा पद है प्रतिष्ठापना किया। ಅಲ್ಲಿ ನಾಲ್ಕನೆಯದಾದಂತಹ ಪದ ಪ್ರತಿಷ್ಠಿಸಿದನು ಎಂಬುದಾಗಿ ಗಮನಿಸುತ್ತೇವೆ. तो इन चार पदों के ऊपर आज हम मनन करने वाले हैं। ಈ ನಾಲ್ಕು ಪದಗಳ ವಿಷಯವಾಗಿ ನಾವು ಈ ಸಮಯದಲ್ಲಿ ಧ್ಯಾನ ಮಾಡಲಿಕ್ಕಿದ್ದೇವೆ. और एलियाशीब ये नाम हमको बता रहा है कि परमेश्वर जीर्णोद्धार कर रहे हैं। ಎಲ್ಯಾಷೀಬ್ ಈ ಹೆಸರಿನ ಅರ್ಥವೇನೆಂದರೆ ದೇವರು ಪುನಃಸ್ಥಾಪನೆಗೊಳಿಸುವಂತವನಾಗಿದ್ದಾನೆ ಎಂಬುದಾಗಿ. इस सब के पीछे परमेश्वर का हाथ है। ಈ ಎಲ್ಲದರ ಹಿಂದೆ ದೇವರ ಕೈ ಇದೆ ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. और ये सब लोग बड़े आवेश के साथ इस शहर पनाह को बना रहे हैं। ಈ ಎಲ್ಲ ಜನರು ಸೇರಿಕೊಂಡು ಬಹಳ ಆಸಕ್ತಿಯಿಂದ ಒಂದೇ ಮನಸ್ಸಿನಿಂದ ಆ ಪುನಃಸ್ಥಾಪನೆ ಕಾರ್ಯದ ಪಟ್ಟಣದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. और आपको मालूम होगा इस सब के बीच में तोबिया और सनबलत नाम के कुछ लोग रहते थे। ಇದರ ಮಧ್ಯದಲ್ಲಿ ಟೋಬಿಯಾ ಮತ್ತು ಸನ್ಬಲಟನು ಎಂಬಂತಹ ವ್ಯಕ್ತಿಗಳು ಕೂಡ ಇದ್ದಾರೆ. और ये लोग इस बांधकाम के काम को विरोध करने वाले लोग हैं। ಈ ಇಬ್ಬರು ಜನರು ದೇವರ ಈ ಪುನಃಸ್ಥಾಪನೆ ಕಾರ್ಯವನ್ನ ವಿರೋಧಿಸುವಂತವರು ಅಥವಾ ತಡೆ ಹಿಡಿಯುವಂತವರು, ಅಡ್ಡಗೊಟ್ಟುವಂತವರು ಆಗಿದ್ದಾರೆ.
इस बात को हम दूसरे अध्याय के 19 और 20 में पढ़ सकते हैं। ಈ ವಾಕ್ಯವನ್ನ ನಾವು 2ನೇ ಅಧ್ಯಾಯದ 19ನೇ ವಚನದಲ್ಲಿ ಓದುತ್ತೇವೆ. ಹೊರೋನಿಯನವನಾದ ಸನ್ಬಟಲನು, ಅಮ್ಮೋನ ದೇಶದವನಾದ ಟೋಬಿಯ ಎಂಬ ದಾಸನು, ಅರಬಿಯನಾದ ಗೆಷೆಮನು ಈ ವರ್ತಮಾನವನ್ನು ಕೇಳಿದಾಗ ಅವರು ನಮ್ಮನ್ನು ತಿರಸ್ಕರಿಸಿ ಗೇಲಿ ಮಾಡಿ, ನೀವು ಇಲ್ಲಿ ಮಾಡುವುದೇನು, ಅರಸನಿಗೆ ವಿರೋಧವಾಗಿ ತಿರುಗಿ ಬೀಳಬೇಕೆಂದಿರುತ್ತೀರೋ ಎಂದು ಕೇಳಿದನು. हाँ, तो यहाँ पे हम देखते हैं कि बनाने के काम को जब वो उन्होंने आरंभ किया तो पैर खींचने वाले, विरोध करने वाले, हमारा हास्य करने वाले, मजाक उड़ाने वाले लोग भी वहाँ पे उपस्थित थे। ಯಾವಾಗ ಅವರು ಆ ಪಟ್ಟಣದ ಜೀರ್ಣೋದ್ಧಾರ ಮಾಡಬೇಕು, ಆ ದೇವಾಲಯ ಜೀರ್ಣೋದ್ಧಾರ, ಪೌಳಗೋಡೆಯನ್ನು ಕಟ್ಟಬೇಕು ಅಂತ ಆಲೋಚನೆ ಮಾಡಿ ಮುಂದೆ ಬಂದರು, ಅವರನ್ನ ಕಾಲನ್ನ ಎಳೆಯುವುದಕ್ಕೆ, ಅವರನ್ನ ದುಃಖಪಡಿಸೋದಕ್ಕೆ, ಅವರನ್ನ ಹೀಯಾಳಿಸೋದಕ್ಕೋಸ್ಕರ ಅಲ್ಲಿ ಕೆಲವು ಜನ ಅದನ್ನು ತಡೆ ಹಿಡಿದಕ್ಕೋಸ್ಕರ, ಅದನ್ನು ಸ್ಟಾಪ್ ಮಾಡ್ಬೇಕಂತ ಹೇಳಿ ಕೆಲವು ಜನ ಇದ್ರು. ಅವರೇ ಟೋಬಿಯಾ ಮತ್ತು ಸನ್ಬಲ್ಲಟನು ಎಂಬುದಾಗಿ. लेकिन नेहेमिया और उसके साथ देने वाले सब लोग इन लोगों के सामने झुके नहीं। ನೆಹೇಮಿಯನ ಮತ್ತು ನೆಹೆಮನ ಎಲ್ಲ ಸಂಗಡಿಗರು ಈ ಇಬ್ಬರ ಮಾತುಗಳನ್ನು ಕೇಳಿಸಿಕೊಳ್ಳಿಲ್ಲ, ಇವರಿಗೆ ಮಾತುಗಳಿಗೆ ವಿಧೇಯರಾಗಲಿಲ್ಲ. महायाजक और याजक लोगों को बांधकाम करने का जो कला है वो नहीं आता है। ಮಹಾಯಾಜಕನು ಮತ್ತು ಮಹಾಯಾಜಕನ ಎಲ್ಲ ಜನರಿಗೆ ಯಾವ ಕೆಲಸ ಬರೋದಿಲ್ಲ, ಕಟ್ಟಡದ ಕಾರ್ಯ ಬರೋದಿಲ್ಲ. ये सब लोग क्या इंजीनियर लोग थे क्या? ಅವರೇನು ಇಂಜಿನಿಯರ್ಸ್ ಆಗಿದ್ರ, या गौंडी लोग थे क्या? ಅವರೇನು ಗೌಂಡಿ ಆಗಿರುವಂತ ವ್ಯಕ್ತಿಗಳಾಗಿದ್ರ? उनको कोई सीमेंट के बारे में, रेती के बारे में, ईंट के बारे में नहीं मालूम। ಈ ವ್ಯಕ್ತಿಗಳಿಗೆ ಸಿಮೆಂಟ್ ಆಗಲಿ ಇಟ್ಟಿಗೆ ಆಗಲಿ ಅದನ್ನು ಹೇಗೆ ಕಟ್ಟಬೇಕು ಇದ್ರ ಬಗ್ಗೆ ತಿಳುವಳಿಕೆ ಜ್ಞಾನ ಇಲ್ಲ. कैसे वो जो गोड़ंबी लगाते हैं ना, वो नहीं मालूम। ಅದನ್ನ ಹೇಗೆ ಅಳತೆ ಮಾಡಬೇಕು, ಉದ್ದ ಅಗಲ ಸಮಾಂತರ ಹೇಗೆ ಮಾಡಬೇಕು ಇದು ಕೂಡ ಗೊತ್ತಿಲ್ಲ ಅವರಿಗೆ. लेकिन उन्होंने बांधने का काम शुरू किया। ಗೊತ್ತಿಲ್ಲದೆ ಇರುವಾಗಲೂ ಕೂಡ ಕಟ್ಟಡದ ಕಾರ್ಯವನ್ನು ಪ್ರಾರಂಭಿಸಿದರು. और उन्होंने साथ मिलकर काम किया। ಅವರು ಒಂದೇ ಮನಸ್ಸುಳ್ಳವರಾಗಿ ಎಲ್ಲರೂ ಸೇರಿಕೊಂಡು ಆ ಕಾರ್ಯವನ್ನ ಮಾಡಿದರು. और सबसे पहले क्या उन्होंने बनाया? ಹಾಗಾದ್ರೆ ಮೊಟ್ಟ ಮೊದಲೇದಾಗಿ ಅವರು ಏನನ್ನ ಮಾಡಿದರು, ಏನನ್ನ ಕಟ್ಟಿದರು? कौन सा दरवाजा को उन्होंने दुरुस्ती करने का शुरू किया? ಯಾವ ಬಾಗಿಲನ್ನ ಅವರು ಮೊದಲು ಕಟ್ಟಡವನ್ನ ಮಾಡ್ತಾರೆ ಅವರು? ಯಾವ ಬಾಗಿಲ್ರಿ? ಕುರಿ ಬಾಗಿಲು. हाँ, तो ये भेड़ फाटक या कुरी बागल क्यों उन्होंने दुरुस्ती करने का शुरू किया? ಕುರಿ ಬಾಗಲನ್ನು ಕಟ್ಟುವುದಕ್ಕೆ ಯಾಕೆ ಅವರು ಮೊದಲು ಅದನ್ನೇ ಮಾಡ್ತಾರೆ? ಯಾಕೆ ಅದನ್ನ ಹೆಜ್ಜೆ ಇಡ್ತಾರೆ? ಅದನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ ಕುರಿ ಬಾಗಲನ್ನೇ? ಬೇರೆ ಬಾಗಿಲುಗಳನ್ನು ಮಾಡಬಹುದಾಗಿತ್ತಲ್ಲ. ये भेड़ फाटक जो है उसका उपयोग किसके लिए होता है वो हम थोड़ा देखेंगे। ಹಾಗಾದ್ರೆ ಕುರಿ ಬಾಗಿಲು ಅಂದ್ರೆ ಏನು, ಅದರ ಉಪಯೋಗವೇನು, ಅದರಿಂದ ಏನು ಉಪಯೋಗ ಆಗ್ತದೆ ಅನ್ನೋದನ್ನ ಮೊದಲು ನಾವು ನೋಡಿಕೊಳ್ಳೋಣ. भेड़ फाटक जो है वो मंदिर के उत्तर भाग में था। ಆ ಒಂದು ಕುರಿ ಬಾಗಿಲು ಆ ದೇವಾಲಯದ ಉತ್ತರ ದಿಕ್ಕಿನಲ್ಲಿ ಇತ್ತು. और वो मंदिर के बहुत ही पास था। ಅದು ದೇವಾಲಯದ ಸಮೀಪದಲ್ಲೇ ಇರುವಂತಹ ಬಾಗಿಲಾಗಿತ್ತು. और वहां से उसका नाम से ही हम समझ जाते हैं कि उसके अंदर से भेड़ लेकर जाया करते थे। ಅದರ ಹೆಸರಿನಲ್ಲಿ ನಾವು ತಿಳ್ಕೋಬಹುದು ಕುರಿಗಳು ಅದರ ಮೂಲಕವಾಗಿ ಒಳಗೆ ಹೋಗ್ತಾ ಇದ್ದವು, ಹೊರಗೆ ಬರ್ತಾ ಇದ್ದವು ಎಂಬುದಾಗಿ. और ये जो भेड़ है वो अर्पण के लिए, मंदिर में अर्पण करने के लिए लेकर जाते थे। ಹಾಗಾದ್ರೆ ಯಾವ ಕುರಿಗಳು ಬರ್ತಾ ಇದ್ದವು ಎಂದು ನೋಡುವಾಗ ದೇವರ ಸನ್ನಿಧಾನದಲ್ಲಿ ಯಜ್ಞವನ್ನ ಅರ್ಪಿಸುವುದಕ್ಕಾಗಿಯೇ ನೇಮಕ ಮಾಡಲ್ಪಟ್ಟಂತಹ ಕುರಿಗಳು ಅದೇ ಬಾಗಿಲಿಂದ ಒಳಗೆ ಪ್ರವೇಶಿಸ್ತಾ ಇದ್ದವು. और ये काम अभी होना बहुत ही जरूरी था। ಈ ಒಂದು ಕಾರ್ಯ ಆಗುವುದು ಬಹಳ ಅವಶ್ಯಕತೆ ಈಗ ಇತ್ತು. मंदिर तैयार है, ದೇವಾಲಯ ಸಿದ್ಧವಾಗಿದೆ. और एजरा ने नियम शास्त्र को पढ़वाकर सब कुछ अभी तैयार करके रख दिया है। ಏಜ್ರನು ಧರ್ಮಶಾಸ್ತ್ರದ ಪಾರಾಯಣವನ್ನ ಮಾಡಿ ಎಲ್ಲವನ್ನು ಮುಗಿಸಿದ್ದಾನೆ, ಎಲ್ಲವೂ ಸಿದ್ಧಗೊಳಿಸಿದ್ದಾನೆ. लेकिन ये भेड़ फाटक जला हुआ, पड़ा हुआ, गिरी हुई अवस्था में पड़ा हुआ है। ಆದರೆ ಈ ಒಂದು ಕುರಿ ಬಾಗಿಲು ಸುಟ್ಟು ಹೋಗಲ್ಪಟ್ಟಂತಹ, ಬಿದ್ದು ಹೋಗಲ್ಪಟ್ಟಂತಹ ಸ್ಥಿತಿಯಲ್ಲಿ ಇದೆ, ಹಾಳಾಗಿ ಹೋಗಿದೆ.
वहां से भेड़ नहीं आ रहे, ಅದರಿಂದ ಕುರಿಗಳು ಬರುತ್ತಾ ಇಲ್ಲ. वहां से मंदिर में अर्पण अर्पण के लिए भेड़ कहाँ से आएंगे? ಆ ಒಂದು ದೇವಾಲಯದಲ್ಲಿ ಯಜ್ಞ ಅರ್ಪಣೆ ಮಾಡೋದಕ್ಕಾಗಿ ಕುರಿಗಳು ಯಾವ ಬಾಗಿಲಿಂದ ಬರಬೇಕು? ಯಾವ ಬಾಗಿಲಿಂದ ಬರ್ಬೇಕ್ರಿ? ಕುರಿ ಬಾಗಿಲಿಂದ ಬರ್ಬೇಕು. ಯಾವ ಬಾಗಿಲ್ರಿ? और इसीलिए ये भेड़ फाटक हमको बहुत एक गहराई को, गहरी अर्थ को बताता है. ಆದ ಕಾರಣ ಈ ಕುರಿ ಬಾಗಿಲು ನಮಗೆ ತುಂಬಾ ಆಳವಾದ ಸತ್ಯವನ್ನ ಕಲಿಸಿಕೊಡುವಂತದ್ದಾಗಿದೆ. उनके जीवन में मंदिर तैयार है लेकिन भेड़ नहीं आ रहे हैं. ಅವರ ಜೀವನದಲ್ಲಿ ನಾವು ಗಮನಿಸುವಾಗ ದೇವಾಲಯ ಸಿದ್ಧವಾಗಿದೆ, ಆದರೆ ಯಜ್ಞ ಅರ್ಪಿಸುವುದಕ್ಕಾಗಿ ಕುರಿ ಒಳಗೆ ಬರ್ತಾ ಇಲ್ಲ, ಬರಕ್ ದಾರಿನೇ ಇಲ್ಲ. इससे हम क्या समझ सकते हैं? ಇದರಿಂದ ನಮಗೆ ಏನು ಅರ್ಥ ಆಗ್ತದೆ? आज हमारे जीवन में ऐसी परिस्थिति है क्या? ಇಂತಹ ಒಂದು ಸ್ಥಿತಿ ನಮ್ಮ ಜೀವನದಲ್ಲಿ ಇದೆಯಾ ಇವತ್ತು? क्या हमारा आराधना का जीवन गिरा हुआ, जला हुआ पड़ा है क्या? ನಮ್ಮ ಆರಾಧನೆಯ ಒಂದು ಜೀವನ, ಆರಾಧನೆ ಶೈಲಿ, ಆರಾಧನೆ ವಿಧಾನ ಬಿದ್ದು ಹೋಗಿರುವಂತಹ, ಹಾಳು ಆಗಿರುವಂತಹ, ಭಸ್ಮವಾಗಿರುವಂತಹ ಸ್ಥಿತಿಯಲ್ಲಿ ಇದೆಯಾ? ये हमारे वैयक्तिक आराधना को एक सवाल खड़ा कर रहा है. ಇದು ನಮ್ಮ ವೈಯಕ್ತಿಕ ಆರಾಧನೆಗೆ ಒಂದು ಪ್ರಶ್ನೆ ಆಗಿದೆ. ये मंदिर में सिर्फ संडे के दिन आराधना नहीं होती थी. ಈ ಒಂದು ದೇವಾಲಯದಲ್ಲಿ ಕೇವಲ ಭಾನುವಾರ ಮಾತ್ರ ಆರಾಧನೆ ಆಗುತ್ತಾ ಇರಲಿಲ್ಲ. हम अगर व्यवस्था विवरण को अच्छे से ध्यान से पढ़ेंगे तो मॉर्निंग सैक्रिफाइसेस, इवनिंग सैक्रिफाइसेस, और हमेशा वो वेदी में आग जलती रहती. ಅಲ್ಲಿ ಯಾಜಕರ ಕಾಂಡವನ್ನು ಓದುವಾಗ ಯಾವಾಗಲೂ ಕೂಡ ಯಜ್ಞ ಅಲ್ಲಿ ನೆರವೇರ್ತಾ ಇತ್ತು, ಯಜ್ಞ ವೇದಿಯಲ್ಲಿ ಇರ್ತಾ ಇತ್ತು ಎಂಬುದಾಗಿ ನಾವು ಗಮನಿಸುತ್ತೇವೆ. ये हमारे आज हमारे पर्सनल लाइफ को, हमारे वैयक्तिक आराधना को बता रहा है. ಇದು ನಮ್ಮ ವೈಯಕ್ತಿಕ ಆರಾಧನೆಯ ಸ್ಥಿತಿಯ ಬಗ್ಗೆ ಈ ವಾಕ್ಯ ನಮಗೆ ಹೇಳುವಂತದ್ದಾಗಿದೆ. आज हमारे भेड़ फाटक कैसी अवस्था में है, आज हमको सवाल पूछना है. ಇವತ್ತಿನ ದಿನ ನನ್ನ ಜೀವಿತದಲ್ಲಿರುವಂತಹ ಕುರಿ ಬಾಗಿಲು ಯಾವ ಸ್ಥಿತಿಯಲ್ಲಿ ಇದೆ ಎಂಬುದನ್ನು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. क्या हमारा भेड़ फाटक से परमेश्वर की आराधना के लिए भेड़ आ रहे हैं क्या? ನಮ್ಮ ಒಂದು ಕುರಿ ಬಾಗಿಲಿನ ಮೂಲಕವಾಗಿ ದೇವರನ್ನ ಆರಾಧಿಸೋದಕ್ಕೋಸ್ಕರ ಕುರಿಗಳು ಒಳಗೆ ಬರ್ತಾ ಇದೆಯಾ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. क्या हम रोज सुबह उठकर परमेश्वर की आराधना में समय बिताते हैं? ನಾವು ದಿನಾಲು ಬೆಳಗ್ಗೆ ಎದ್ದು ಕರ್ತನನ್ನ ಆರಾಧಿಸುವುದಕ್ಕಾಗಿ ಸಮಯ ಕಳೀತೇವಾ? क्या हम रोज सुबह उठकर सिर्फ परमेश्वर को मांगते रहते हैं? ಒಂದು ವೇಳೆ ಹಾಗೆ ಮಾಡದೆ ಬೆಳಗ್ಗೆ ಎದ್ದ ತಕ್ಷಣ ದೇವರೇ ನನಗೆ ಹಾಗೆ ಕೊಡು, ನನಗೆ ಹೀಗೆ ಕೊಡು ಎಂಬುದಾಗಿ ಪ್ರಾರ್ಥನೆ ಕೇಳ್ತಾನೆ ಇರ್ತೀರಾ? सुबह का समय या हमारे दिन का शुरुआत हम परमेश्वर को देने से, अर्पण करने से शुरू करते हैं क्या? ನಾವು ನಮ್ಮ ದಿನದ ಮೊದಲನೇ ಗಳಿಗೆಗಳನ್ನ, ಪ್ರಾರಂಭದ ಗಳಿಗೆಗಳನ್ನ ಕರ್ತನಿಗೆ ಕೊಡುವುದಕ್ಕಾಗಿ ನಾವು ಸಿದ್ಧರಾಗಿದ್ದೇವಾ? ಕರ್ತನಿಗೆ ಬೆಳಗಿನ ಜಾವವನ್ನ ಕೊಡ್ತೇವಾ, ಸಮಯವನ್ನ? अगर ऐसा नहीं है तो आज हमारी स्थिति इस भेड़ फाटक की जैसे हो गई है. ಒಂದು ವೇಳೆ ಬೆಳಗ್ಗೆ ಬೇಗ ಎದ್ದು ಕರ್ತನನ್ನ ಆರಾಧಿಸದೆ ಹೋದರೆ, ಬೆಳಗ್ಗೆ ನಾವು ಬೆಳಗಿನ ಜಾವದಲ್ಲಿ ಕರ್ತನನ್ನ ಸ್ತುತಿಸಿ ಆರಾಧಿಸದೆ ಹೋದರೆ ನಮ್ಮ ಪರಿಸ್ಥಿತಿಯು ಕೂಡ ಬಿದ್ದು ಹೋಗಿರುವ ಕುರಿ ಬಾಗಿಲಿನ ಪರಿಸ್ಥಿತಿ ಹಾಗೆಯೇ ಇದೆ ಎಂದರ್ಥ. और क्या हम अपने परिवार में, हमारे परिवार में एक साथ मिलकर हम आराधना करते हैं क्या? ನಾವು ನಮ್ಮ ಕುಟುಂಬಗಳಲ್ಲಿ ಒಂದು ಕುಟುಂಬವಾಗಿ ಎಲ್ಲರೂ ಒಂದೇ ಕಡೆ ಕೂಡಿಕೊಂಡು ಕುಟುಂಬ ಪ್ರಾರ್ಥನೆಯನ್ನು ದಿನಾಲು ಮಾಡುತ್ತೇವಾ? आज बहुत ही व्यस्त जीवन हो चुका है. ಆದರೆ ಇವತ್ತಿನ ದಿನ ಏನಾಗಿದೆ, ಎಲ್ಲರೂ ಕೂಡ ಗಲಿಬಿಲಿಯಾಗಿ ಬಿಟ್ಟಿದ್ದೇವೆ, ಯಾರ ಹತ್ರನೂ ಸಮಯವೇ ಇಲ್ಲ. सुबह उठते ही हम लोग नहाते हैं और नाश्ता करते हैं और काम के लिए निकल जाते हैं. ಬೆಳಗ್ಗೆ ಎದ್ದ ತಕ್ಷಣ ನಾಷ್ಟ ಮಾಡ್ತೇವೆ, ನಾಷ್ಟ ಮಾಡಿ ಸ್ನಾನ ಮಾಡಿ ನಾಷ್ಟ ಆದ ನಂತರ ಓಡಿ ಕೆಲಸಕ್ಕೆ ಹೋಗಿಬಿಡ್ತೇವೆ. और काम से बहुत ही लेट से आते हैं और घर में आकर क्या बोलते हैं, रेडी होकर, फ्रेश होकर फिर खाना खाते हैं. ಕೆಲಸ ಮುಗಿಸ್ಕೊಂಡು ರಾತ್ರಿ ತಡವಾಗಿ ಮನೆಗೆ ಬರ್ತೇವೆ. ಮನೆಗೆ ಬಂದ ತಕ್ಷಣ ಫ್ರೆಶ್ ಆಗ್ತೇವೆ, ಕ್ಲೀನ್ ಆಗ್ತೇವೆ, ಮತ್ತೆ ಊಟ ಮಾಡ್ತೇವೆ, ಮಲ್ಕೊಂಡ್ಬಿಡ್ತೇವೆ. नहीं, खाना खाने से पहले कुछ करते हैं. ಊಟ ಮಾಡೋಕ್ಕಿಂತ ಮೊದಲು ನಾವು ಒಂದು ಕೆಲಸವನ್ನ ಮಾಡ್ತೇವಾ? ಏನ್ ಮಾಡ್ತೇವೆ? ಊಟ ಮಾಡೋಕ್ಕಿಂತ ಮೊದಲು ನಾವು ಏನ್ ಮಾಡ್ತೇವೆ? फैमिली प्रेयर, ಕುಟುಂಬ ಪ್ರಾರ್ಥನೆ.
और अगर वो फैमिली प्रेयर नहीं है, ಒಂದು ವೇಳೆ ಆ ಕುಟುಂಬ ಪ್ರಾರ್ಥನೆ ಇಲ್ಲ ಅಂದ್ರೆ उसकी जगह ये टीवी या मोबाइल ने ले लिया है, ಒಂದು ವೇಳೆ ಆ ಕುಟುಂಬ ಪ್ರಾರ್ಥನೆಯ ಸಮಯ ಕಳೆದೇ ಟಿವಿ ಅಥವಾ ಮೊಬೈಲ್ ತಗೊಂಡಿದ್ರೆ आज हमारी आराधना का जीवन ये भेड़ फाटक का जैसे हो गया। ಅಂತಹ ಸ್ಥಿತಿ ನಮ್ಮದೇನಾದರೂ ಆಗಿದ್ದೇ ಆದರೆ ನಮ್ಮ ಆರಾಧನೆಯ ಜೀವನ ಕುರಿ ಬಾಗಿಲು ಹಾಳು ಬಿದ್ದು ಹೋಗಿದೆ. ಅಂತಹ ಹಾಳು ಬಿದ್ದು ಹೋಗಿರುವಂತಹ ಜೀವನ ಆರಾಧನೆ ಜೀವನ ನಮ್ಮದಾಗಿರ್ತದೆ. आज हमें अपने आप से सवाल पूछना है, ಈಗ ನಮಗೆ ನಾವೇ ಪ್ರಶ್ನೆ ಹಾಕಿಕೊಳ್ಳೋಣ. आज हमें इस भेड़ फाटक को सुधारना है, दुरुस्त करना है। ಈ ಒಂದು ಕುರಿ ಬಾಗಿಲನ್ನ ನಾವು ಸರಿಪಡಿಸಬೇಕಾಗಿದೆ ಈಗ. और यही बात उन्होंने किया। ಇದೇ ಒಂದು ಕೆಲಸವನ್ನ ಅವರು ಮಾಡ್ತಾರೆ. और यहाँ पे और एक शब्द को हम देखते हैं, ಇನ್ನೊಂದು ಪದವನ್ನ ನಾವು ಅಲ್ಲಿ ಗಮನಿಸುತ್ತೇವೆ. उन्होंने उसको बनाया, ಅವರು ಅದನ್ನ ಪ್ರತಿಷ್ಠಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. बनाया ಅವರು ಸಿದ್ಧ ಮಾಡಿದರು ಎಂಬುದಾಗಿ ನಾವು ಕಟ್ಟಿದರು ಎಂಬುದಾಗಿ ನೋಡುತ್ತೇವೆ. कट्टिदरु, यस, उनको उन्होंने बिल्ड किया, ಅವರು ಅದನ್ನ ಕಟ್ಟಿದರು ಎಂಬುದಾಗಿ ನಾವು ಗಮನಿಸುತ್ತೇವೆ. और ये बिल्ड करने के लिए उन्होंने अकेला नहीं किया। ಅವರು ಅದನ್ನ ಕಟ್ಟುವಾಗ ಅವರು ಒಬ್ಬರೇ ಮಾತ್ರ ಕಟ್ಟಲಿಲ್ಲ. महायाजक अपने भाई याजकों समेत एक साथ मिलकर उन्होंने बनाया। ಆ ಮಹಾಯಾಜಕನಾದಂತ ಎಲ್ಯಾಷೀಬನು ಅವನ ಕುಟುಂಬದ ಯುವಕರು ಎಲ್ಲರೂ ಸೇರಿಕೊಂಡು ಅದನ್ನ ಕಟ್ಟಿದರು. आज हमको हमारे घरों में फैमिली प्रेयर जब हम करते हैं या हमारे वैयक्तिक जीवन में हम सब एक साथ मिलकर आराधना करना जरूरी। ನಾವು ನಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ಕುಟುಂಬದ ಅನ್ಯೋನ್ಯತೆಯಲ್ಲಿ ಆರಾಧನೆ ಮಾಡುವಾಗ ನಾವೆಲ್ಲರೂ ಕೂಡಿಕೊಂಡು ಆರಾಧನೆ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. एक साथ होना, उसके पीछे बहुत सारे कारण होते हैं। ನಾವು ಎಲ್ಲರೂ ಕೂಡಿಕೊಂಡು ಒಂದು ಸ್ಥಳದಲ್ಲಿ ಕುಳಿತುಕೊಳ್ಳುವುದು ಅದರ ಅರ್ಥ ಅನೇಕ ವಿಧವಾದಂತಹ ಅರ್ಥಗಳ ಕೊಡುವಂಥದ್ದಾಗಿದೆ. एक मन होना चाहिए, ಒಂದು ಮನಸ್ಸು, ಒಂದು ಕಡೆ ಕುತ್ಕೊಳ್ಳೋದಂದ್ರೆ ಒಂದೇ ಮನಸ್ಸು. और एक उद्देश्य होना चाहिए, ಒಂದೇ ಉದ್ದೇಶ ನಮ್ಮದಾಗಿರ್ತದೆ. ये सब अगर नहीं होगा तो हम लोग सिर्फ बैठेंगे, वचन पढ़ेंगे, प्रार्थना करके खत्म कर देंगे। ನಮ್ಮಲ್ಲಿ ಒಂದೇ ಮನಸ್ಸು ಒಂದೇ ಉದ್ದೇಶ ಇಲ್ಲದೆ ಹಂಗೆ ಕುತ್ಕೊಂಡಿವಿ, ಪ್ರಾರ್ಥನೆ ಮಾಡಿದ್ವಿ, ಎದ್ವಿ, ಹೋದ್ವಿ ಅಂದ್ರೆ ಯಾವ ಯೋಜನೆ ಉಪಯೋಗ ಕೂಡ ಅದರಿಂದ ನಮಗೆ ಆಗೋದಿಲ್ಲ. और इसीलिए इन लोगों ने एक साथ मिलकर इस भेड़ फाटक को दुरुस्त किया। ಹಾಗಾಗಿ ಅವರೆಲ್ಲರೂ ಕೂಡ ಒಂದೇ ಮನಸ್ಸುಳ್ಳವರಾಗಿ ಅದನ್ನ ಕಟ್ಟಿ ಸರಿಪಡಿಸಿದರು ಎಂಬುದಾಗಿ ನೋಡುತ್ತೇವೆ. और आगे हम देखते हैं कि उन्होंने उसका प्रतिष्ठापना किया। ಅಲ್ಲಿ ಮುಂದೆ ನಾವು ನೋಡುತ್ತೇವೆ ಅದನ್ನ ಪ್ರತಿಷ್ಠಿಸಿದರು ಎಂಬುದಾಗಿ ನೋಡುತ್ತೇವೆ. प्रतिष्ठा करने का मतलब क्या है बताइए? ಪ್ರತಿಷ್ಠಿಸುವುದು ಅದರ ಅರ್ಥವೇನು? ಹಂಗಂದ್ರೆ ಏನು? ಪ್ರತಿಷ್ಠೆ ಮಾಡುವುದಂದ್ರೆ ಏನು? ಕುರಿ ಬಾಗಿಲನ್ನ ಕಟ್ಟಿ ಅದನ್ನ ಪ್ರತಿಷ್ಠಿಸುವುದು ಅಂದ್ರೆ ಅರ್ಥವೇನು? ಮತ್ತೆ ಯಾರು ಹೇಳ್ತಾರೆ ಪ್ರತಿಷ್ಠಿಸುವುದು ಅಂದ್ರೆ ಏನು? ಪದದ ಅರ್ಥ इस फाटक को, इस गेट को परमेश्वर के हाथ में सौंप देना। ಈ ಒಂದು ಕುರಿ ಬಾಗಲನ್ನ ಕರ್ತನ ಕೈಗಳಲ್ಲಿ ಒಪ್ಪಿಸಿಕೊಡುವುದು. दूसरा है उसको परमेश्वर के लिए अलग करना। ಎರಡನೆಯದಾಗಿ ಅದನ್ನು ದೇವರಿಗೋಸ್ಕರವಾಗಿ ಪ್ರತ್ಯೇಕಿಸುವುದು. उसको सेपरेट करना करके लिखा हुआ है। ಒಂದನೇದಾಗಿ ನಾವು ನೋಡುತ್ತೇವೆ ಕರ್ತನ ಕೈಗಳಲ್ಲಿ ಒಪ್ಪಿಸುವುದು, ಎರಡನೆಯದಾಗಿ ನೋಡುತ್ತೇವೆ ಅದನ್ನ ಕರ್ತನಿಗೋಸ್ಕರ ಪ್ರತ್ಯೇಕಿಸುವುದು ಎಂಬುದಾಗಿ ನೋಡುತ್ತೇವೆ. जब भी व्यवस्था में हम याजकों का कॉन्सिक्रेशन देखते हैं या उनको प्रतिष्ठापना करते हैं, ಯಾಜಕರನ್ನ ಆ ರೀತಿಯಾಗಿ ಸೇವೆಗೆ ಪ್ರತಿಷ್ಠಿಸಲ್ಪಡುವಂತ ಸಂದರ್ಭವನ್ನು ಗಮನಿಸುವಾಗ उनको वो तेल से अनॉइंट करते थे। ಅವರಿಗೆ ಅಭಿಷೇಕ ತೈಲದಿಂದ ಅವರನ್ನ ಸೇವೆಗೆ ಅಭಿಷೇಕಿಸುತ್ತಾ ಇದ್ದರು. और उनको वो उस दिन के बाद उस परमेश्वर की आराधना की सेवकाई के लिए अलग करते थे। ಆ ಕ್ಷಣದಿಂದ ಆ ದಿನದಿಂದ ದೇವರ ಸೇವೆಗಾಗಿ ಅವರನ್ನು ಪ್ರತ್ಯೇಕಿಸುತ್ತಾ ಇದ್ದರು ಅವರ ಯಾಜಕರನ್ನ. और वही अर्थ है प्रतिष्ठा का मतलब। ಆ ಪ್ರತಿಷ್ಠಿಸುವುದು ಎಂಬ ಹೆಸರಿನ ಅರ್ಥ ಅದಾಗಿದೆ. उसको अलग करना, ಅವರನ್ನ ಪ್ರತ್ಯೇಕಿಸುವುದು. ये भेड़ फाटक से अलग बहुत सारे फाटक थे।
ಕುರಿ ಬಾಗಿಲನ್ನು ಹೊರತುಪಡಿಸಿ ಇನ್ನೂ ಅನೇಕ ಬಾಗಿಲುಗಳು ಅಲ್ಲಿ ಪೌಳುಗೋಡೆಯಲ್ಲಿ ಇದ್ದವು. अलग अलग उपयोग के लिए उनका इस्तेमाल होता था. ಆ ಪ್ರತಿಯೊಂದು ಬಾಗಿಲನ್ನ ಬೇರೆ ಬೇರೆ ಕೆಲಸಕ್ಕೋಸ್ಕರವಾಗಿ ಉಪಯೋಗಿಸ್ತಾ ಇದ್ರು. लेकिन ये भेड़ फाटक का उपयोग सिर्फ परमेश्वर के लिए किया जाए करके उन्होंने अलग किया. ಈ ಒಂದು ಕುರಿ ಬಾಗಿಲನ್ನ ಕೇವಲ ದೇವರಿಗೋಸ್ಕರ ಮಾತ್ರ ಸೀಮಿತವಾಗಿ ಇರಲಿ ಅಂತ ಹೇಳಿ ಪ್ರತ್ಯೇಕಿಸಿದರು. यही चार पदों को हम इस वचन में ध्यान से अगर देखेंगे तो बहुत ही गहराई अर्थ हमको समझ में आता है. ಈ 4 ಪದಗಳನ್ನ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸಿದ್ದೇ ಆದರೆ ದೇವರ ವಾಕ್ಯದ ಆಳವಾದ ಸತ್ಯಗಳು ನಮಗೆ ತಿಳಿದು ಬರ್ತವೆ. परमेश्वर हमको जीर्णोद्धार कर रहा है. ದೇವರು ನಮ್ಮನ್ನ ಪುನಃಸ್ಥಾಪಿಸುತ್ತಾ ಇದ್ದಾರೆ. कौन सी बात को पुनर्स्थापित करना चाहता है? ಯಾವ ವಿಷಯವನ್ನ ಯಾವ ಸಂಗತಿಯಲ್ಲಿ ದೇವರು ನಮ್ಮನ್ನ ಪುನಃಸ್ಥಾಪಿಸಲಿಕ್ಕೆ ಇಷ್ಟವುಳ್ಳವರಾಗಿದ್ದಾರೆ? जरा सोच के देखिए, ये 4 शब्दों को अगर हमने एक साथ मिलकर देखा, ಈ 4 ಶಬ್ದಗಳನ್ನ ಒಟ್ಟಾರೆಯಾಗಿ ನಾವು ನೋಡಿದ್ದೆ ಅದರ ಒಂದೇ ದೃಷ್ಟಿಕೋನದಲ್ಲಿ ನೋಡಿದ್ರೆ परमेश्वर हमको बनाना चाहता है, दुरुस्त करना चाहता है. ದೇವರು ನಮ್ಮನ್ನು ಸರಿಪಡಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. किस विषय में दुरुस्त करना चाहता है? ಯಾವ ವಿಷಯದಲ್ಲಿ